ಆದ್ರೂ ಕೂಡ ಬಿಡುಗಡೆ ಮಾಡಬೇಕಾಗಿತ್ತು. ಕೊಡಬೇಕಾದಂತಹ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಹೋರಾಟವನ್ನ ನಾವು ಮುಂದುವರಿಸುತ್ತೇವೆ. ಬರಗಾಲದಲ್ಲಿ ರಾಜಕೀಯ ಮಾಡೋದು ಬೇಡ. ನಮ್ಮ ಹಕ್ಕಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ನ್ಯಾಯ ನಮಗೆ ಸಿಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಈಗ ಘೋಷಣೆ ಮಾಡಿರುವಂತಹ ಪರಿಹಾರ ನಮಗೆ ಸಾಲದು. ನಮಗೆ ಕೊಡಬೇಕಾಗಿರುವಂತಹ ಹಣದಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ಆದ್ರೂ ಕೂಡ ಕೊಡಬಹುದಿತ್ತು. ಬಿಜೆಪಿ ನಾಯಕರಿಗೆ ರಾಜ್ಯದ ಬಗ್ಗೆ ಅಭಿಮಾನ ಇದ್ರೆ ಒಕ್ಕೂರಿನಿಂದ ಕೂಡ ನೀವು ಮನವಿಯನ್ನ ಮಾಡಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3,000 ಚಿಲ್ಲರೆ ಕೊಟ್ಟಿದ್ದಾರೆ ಮಜ್ಜಿಗೆ ಹಾನಿಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಅವ್ರು ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನ ಹೋರಾಟ ಮುಂದುವರಿಸ್ತೇವೆ. ಈಗ ಬಿಜೆಪಿಯವರಿಗೆ ನಾನು ಕೇಳ್ಕೊಳ್ತೀನಿ, ಈ ಬರಗಾಲದಲ್ಲಿ ಏನು ನಿಮಗೆ ರಾಜಕೀಯ ಮಾಡೋದು ಬೇಡ, ರಾಜ್ಯಕ್ಕಾಗಿದ್ದ ಅನ್ಯಾಯನ ಸರಿಪಡಿಸಿ ಅಂತೇಳಿ ಎಲ್ಲ ಲೀಡರ್ಗಳಿಗೆ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ನಮ್ಗೆ ಸಿಗಲೇಬೇಕು. ಎಲ್ಲ ಬಿಜೆಪಿ ನಾಯಕರಿಗೂ ನಿಮಗೆ ಈ ರಾಜ್ಯದ ಅಭಿಮಾನ ಇದ್ದಂತೆ ಒಕ್ಕೂರಿನಿಂದ ನಿಮ್ಮ ನಾಯಕರು ಬಂದು ಇದನ್ನು ಪ್ರತಿಪಾದನೆ ಮಾಡಿ. ಚುನಾವಣೆಗೂ ಮುನ್ನೆನೆ ಬಿಡುಗಡೆ ಮಾಡಬಹುದಿತ್ತು ಸರ್. ಕೋರ್ಟ್ ಅವಾಗ್ಲೇನೆ ಹೇಳಿತ್ತು. ಆದ್ರೂ ಕೂಡ ಇಷ್ಟು ದಿನ ತಗೊಂಡಿದ್ಯಾಕೆ? ಒಂದು ಹಂತದ ಚುನಾವಣೆ ಮುಗಿದ್ಮೇಲೆ ಬಿಡುಗಡೆ ಮಾಡಿದ್ಯಾಕೆ ಅಂತ? ಅದಕ್ಕೆ ಎಲ್ಲ ಗೊತ್ತಾಗಿದೆ. ಅವ್ರಿಗೆ ಜನ ಬಹಳ ವಿರುದ್ಧವಾಗಿದ್ದಾರೆ ಅಂತ ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಈಗಾಗಲೇ ಮುಂದಕ್ಕೆ ಸರಿ ಮಾಡ್ಕೊಳ್ಬೇಕು. ಬಟ್ ಈಗ ಮಾಡಿರೋದು ನಮಗೆ ಅಟ್ಲೀಸ್ಟ್ ಒಂದು 15,000 ಕೋಟಿ ಅವ್ರಿಗೆ ಕೊಡಬೇಕಿತ್ತು. ನಿನ್ನೆ ಎಲೆಕ್ಷನ್ ಆಗಿದೆ ಫಸ್ಟ್ ಫೇಸ್ ಕೇಳಿ ನೀವು ನೋಡಬೇಕು. ಎಲ್ಲ ಕಡೆನೂ ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು, ಕೋಲಾರ, ತುಮಕೂರು ಎಲ್ಲವೂ ಡಬಲ್ ಡಿಜಿಟ್ ಬರ್ತದೆ. ಇದರಲ್ಲೇ ಡಬಲ್ ಡಿಜಿಟ್ ಬರುತ್ತೆ ಸರ್ 14ರಲ್ಲೇ? ಖಂಡಿತ ಡಬಲ್ ಡಿಜಿಟ್. ಅಷ್ಟು ಆತ್ಮವಿಶ್ವಾಸ ಇದೆ. ಅದಕ್ಕೆ ಇಲ್ಲಾಂದ್ರೆ ಅವರು 3 ಕೋಟಿ ರಿಲೀಸ್ ಮಾಡ್ತಿದ್ದಾರೆ. ರಿಪೋರ್ಟ್ ಬಂದಿದೆ. ಅಂದ್ರೆ ಫಸ್ಟ್ ಫೇಸ್ ಇಂದ ರಿಪೋರ್ಟ್ ಮೇಲೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಂಜುನಾಥ್ ಅವ್ರನ್ನ ಯಾಕೆ ಕಣಕ್ಕೆ ಇಳಿಸಿದ್ವಿ ಅಂತಂದು ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ಈಗ ಮಾತಾಡಲ್ಲ ನಾನು. ಓಕೆ, ಬಹಳ ಸಂತೋಷ. ಎಲ್ಲ ಅವರ ವೇಟ್ ಮಾಡೋದು ಬೇಡ. ಹೀಗೆ ಮಾತಾಡ್ತಾರೆ. ಫ್ರೀ ಇದಾರಲ್ಲ, ಹೇಳಿದ್ದು 3,000 ಚಿಲ್ಲರೆ ಕೊಟ್ಟಿದ್ದಾರೆ ಮಜ್ಜಿಗೆ ಹಾನಿಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಪ್ರಮುಖವಾಗಿ ರಾಜ್ಯ ಸರ್ಕಾರ ಏನ್ ಬೇಡಿಕೆ ಇಟ್ಟಿತ್ತೋ ಆ ಹಣ ಈಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರ ಈ ಹಿಂದೆ ಕೂಡ ಮಾರ್ಚ್ ಬಂದರೂ ಕೂಡ ಇನ್ನೂ ಪರಿಹಾರ ನೀಡಿಲ್ಲ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಸೂಚನೆಯ ಬಳಿಕ ಬರ ಪರಿಹಾರ ಈಗ ಬಿಡುಗಡೆಯಾಗಿದೆ. ಅಂದ್ರೆ ಸೆಪ್ಟೆಂಬರ್ನಲ್ಲಿಯೇ ಬರ ಪರಿಹಾರ ಬೇಕು ಅಂತ ಒಂದು ಮನವಿಯನ್ನ ಕೂಡ ಸಲ್ಲಿಸಲಾಗಿತ್ತು ಕೇಂದ್ರ ಸರ್ಕಾರಕ್ಕೆ. ಆದರೆ ಈ ವಿಚಾರವಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ ಕೇಂದ್ರ ಸರ್ಕಾರ. ಎಲ್ಲಿ ಹೇಗೆ ಚಾಟಿ ಬೀಸಬೇಕು ಅದೇ ರೀತಿ ರಾಜ್ಯ ಸರ್ಕಾರವು ಕೂಡ ಚಾಟಿ ಬೀಸಿದೆ. ಬರ ಪರಿಹಾರ ನೀಡಿರುವ ವಿಚಾರವಾಗಿ ಇನ್ನೂ ಕೂಡ ಪತ್ರ ಬಂದಿಲ್ಲ.